ನಾವು ಹಕ್ಕಿಪಿಕ್ಕಿ ಕ್ಯಾಂಪಿಂದ ಶುಗರ್ ಫ್ಯಾಕ್ಟ್ರಿ ಜಮೀನನ್ನು ನಾವು ಸುಮಾರು ವರ್ಷದಿಂದ ಅಲ್ಲೇ ಇದ್ದೀವಿ ಸ್ವಾಮಿ. ಸುಮಾರು ವರ್ಷ ಅಂದರೆ ಒಂದು 50-60 ವರ್ಷದಿಂದ ಅಲ್ಲೇ ಜೀವನ ಮಾಡ್ತಾಯಿದ್ದೀವಿ. 1980ರಲ್ಲಿ ನಾವು ಇದೇ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿರ್ತೀವಿ ಸ್ವಾಮಿ. 2000 ಜನ ಪಾದಯಾತ್ರೆ ಮಾಡ್ತೀವಿ ಗುಂಡೂರಾವ್ ಕಾಲದಲ್ಲಿ. ಇದೇ ಜಮೀನಿಗೆ ಗುಂಡೂರಾವ್ ಕಾಲದಲ್ಲಿ ಇದೇ ಜಮೀನಿಗಾಗಿ ನಾವು 2000 ಜನ ಇಲ್ಲಿಂದ ಕಾಲಿಗೆ ಎಲ್ಲ ಬಬ್ಬೆ ಬಂದಿರುತ್ತೆ ಬೆಂಗಳೂರು ಮುಟ್ಟೋವರಿಗೂ. ಅವತ್ತು ಗುಂಡೂರಾವ್ ಇರ್ತಾರೆ. ಗುಂಡೂರಾವ್ ನಮ್ಮನ್ನು ಆಶ್ವಾಸನೆ ಕೊಡ್ತಾರೆ, ಹೋಗ್ರಪ್ಪ ನೀವು ಇಷ್ಟೆಲ್ಲ ಮಾಡಿದಿರಲ್ಲ, ಹೋಗ್ರಿ ಅಲ್ಲೇ ಇರ್ರಿ, ನಾನು ಬಂದೆ ಅಲ್ಲೇ ಪರಿಶೀಲನೆ ಮಾಡಿ ಆ ಜಮೀನನ್ನು ನಿಮಗಾಗಿನೇ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ಅವತ್ತಿನ ಕಾಲಕ್ಕೂ. ನಾವು ಸ್ವಾಮಿ ಕಾಡು ಬಿಟ್ಟು, ನಾವು ಹಕ್ಕಿಪಿಕ್ಕಿಯವರು ಕಾಡು ಬಿಟ್ಟು ನಾಡಿಗೆ ಕರ್ಸಾರೆ ಇವರು. ನಮ್ಮ ಸರ್ಕಾರ ನಾಡಿಗೆ ಕರ್ಕೊಂಡಾರೆ. ಇವತ್ತು ನಾಡಿಂದ ನಮಗೆ ಕಾಡಿಗೆ ಕಳ್ಸೋಕೆ ನೋಡ್ತಾ ಇದ್ದಾರೆ ಸ್ವಾಮಿ. ಇವರು ನಾಡಿಗೆ ಕಳ್ಸೋಕೆ ನೋಡ್ತಾ ಇದ್ದಾರೆ ನಮ್ಮನ್ನು. ನಾವು ಹಕ್ಕಿಪಿಕ್ಕರು ಏನಿಲ್ಲ, ನಮ್ಮ ಹತ್ರ ಇರೋದೇ ಅಷ್ಟು ತುಂಡು ಭೂಮಿ, 5 ಹಳಿ 6 ಹಳಿ, ಅರ್ಧ ಎಕರೆ 1/4 ಎಕರೆ, ಅದರಲ್ಲೇ ನಾವು ಅದನ್ನು ಬೆಳೆಸಿ ಗಂಜಿ ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ನಾವು ಅದು ಬಿಟ್ಟರೆ ನಮಗೆ ಏನೂ ಇಲ್ಲ. ಏನು ಶಿವಮೊಗ್ಗ ತಾಲೂಕಲ್ಲಿ ಏನು ಸಕ್ಕರೆ ಕಾರ್ಖಾನೆ ಮಾಡಲಿಕ್ಕೆ ಅಂತೇಳಿ ಸರ್ಕಾರ ಭೂಮಿಯನ್ನು ಕೊಟ್ಟಿತ್ತು, ಇದನ್ನು ಅಕ್ರಮವಾಗಿ ಆಸ್ತಿನ ಕಬಳಿಸೋಕೆ ಬಂದಾಗ ಹಲವಾರು ನಾವು ಮನವಿಗಳನ್ನು DC ಕೊಟ್ಟಿದ್ದೀವಿ, ಅಧಿಕಾರಿಗಳು ಸರ್ಕಾರಕ್ಕೂ ಮುಟ್ಟಿಸಿದ್ದೀವಿ. ಯಾವುದೇ ಅರ್ಜಿಗಳನ್ನ ಪರಿಗಣನೆ ತಗೊಳ್ಳೋದ್ರ ವಿರುದ್ಧ ನಾವು ನಿನ್ನೆ ಪಾರ್ಲಿಮೆಂಟ್ ಸದಸ್ಯರಾದಂಥ ರಾಘವೇಂದ್ರ ಅವರಿಗೆ ಒಂದು ಮನವಿ ಕೊಡಲಿಕ್ಕೆ ಹೋಗಿದ್ವಿ. ಅವರು ಸಹ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ರು. ನಾವು ಮನವಿ ಕೊಡೋಕ್ಕೆ ಹೋದಾಗ ಅವರು ಮಾತನ್ನು ಹೇಳ್ತಾಯಿದ್ರು, ಇಲ್ಲ ನನಗೆ ನನ್ನ ಹೆಸರು ಓಡ್ತಾ ಇದೆ ಅಂತೆ, ನಾವು ಜಮೀನು ತೊಗೊಂಡಿದ್ದೀವಿ ಅಂತೇಳಿ ನಾವು ಕೆಟ್ಟ ಹೆಸರು ಹೇಳಿದ್ದಾರೆ. ನಿಮ್ಮ ರೈತರುಗಳೆಲ್ಲ ಹೇಳ್ತಾಯಿದ್ದಾರೆ, ನಾವು ಯಾವುದೇ ಥರದ 1 ಕುಂಟೆ ಜಮೀನು ನಾವು ತೊಗೊಂಡಿದ್ದೇ ನಾವು ಸಾಬೀತು ನೀವು ಪಡಿಸಿದರೆ ನಾನು ಪಾರ್ಲಿಮೆಂಟ್ ಸದಸ್ಯರಿಗೆ ರಾಜೀನಾಮೆ ಕೊಟ್ಟು ಮುಂದಿನ ಚುನಾವಣೆ ನಾನು ನಿಲ್ಲೋದಿಲ್ಲ, ನಾನು ಅಂತ ಸಾಧನೆ ಮಾಡ್ತೀನಿ ಅಂತೇಳಿ ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾವು ಇಲ್ಲ ಸ್ವಾಮಿ, ನೀವು ಏನು ಇಲ್ಲ ಅಂದರೆ ನಮ್ಮನ್ನ ರೈತರ ಪರ ನೀವು ಓಟಿಗೆ ನಿಲ್ಲಬೇಕು, ನಮ್ಮ ಪರವಾಗಿ ಬರಬೇಕು ಅಂದಾಗಿಲ್ಲ ನಾನು ಬರ್ತೀನಿ ಅಂತ ಹೇಳಿದರು. ಇವತ್ತು ಅದೇ ರೀತಿ ಆ ಮಾತನ್ನು ಉಳಿಸ್ಕೊಂಡು ಇವತ್ತು ನಮ್ಮ ರೈತರ ಪರವಾಗಿ ಓಟಕ್ಕೆ ನಿಂತಿದ್ದಾರೆ. ಇದೇ ರೀತಿ ಯಾರ್ಯಾರು ಇದು ವಿರುದ್ಧ ಇದ್ದಾರೆ, ರೈತರ ಪರ, ಕಾರ್ಮಿಕರ ಪರ ಮತ್ತು ನಿವಾಸಿಗಳ ಪರ ಯಾರು ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಮುಂದಿಟ್ಕೊಂಡು, ಅವರು ಬಂದು ಸ್ಪಷ್ಟನೆ ಕೊಡ್ಬೇಕು. ನಮಗೆ ಇಲ್ಲಿ ಅನುಮಾನ ಬರ್ತದೆ. ಸರ್ಕಾರ ಕೆಲವರು ಹೇಳ್ತಾರೆ ಸರ್ಕಾರದ ಮಟ್ಟದಲ್ಲೇ ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಒತ್ತಡ ತರ್ತಾ ಇದ್ದಾರೆ ಅಂತಾರೆ. ದಯವಿಟ್ಟು ಯಾರು ಒತ್ತಡ ತರ್ತಾರೆ ಅನ್ನೋದ್ರ ಬಗ್ಗೆನೂ ಸ್ಪಷ್ಟನೆ ಕೊಡಬೇಕು. ಯಾರು ನಮ್ಗೆ ರೈತರಿಗೆ ನೀವು ನಿಲ್ಲೋದಿಲ್ಲ, ಅವ್ರ ಪರ ಇದ್ರೆ ನಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಬುದ್ಧಿ ಕಲಿಸ್ಬೇಕಾಗತ್ತೆ. ನಮ್ಮನ್ನು ಜೀವ ಹೋದ್ರು ನೀವು ಇಡೀ ನಿಮ್ಮ ಸರ್ಕಾರನೇ ಅವ್ರು ಪರ ಮಾಡಿದ್ರು ನಮ್ಮನ್ನು ತೆರವುಗೊಳಿಸೋಕ್ಕಾಗಲ್ಲ, ನಮ್ಗೆ ಒಕ್ಕಲಿಸೋಕ್ಕಾಗಲ್ಲ ಅಂತ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ, ಇನ್ನೂ ಇದಕ್ಕೂ ನೀವು ಬಗೆಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಟ್ಟಕ್ಕೆ ಹೋಗುತ್ತೆ. ದಯವಿಟ್ಟು ಸರ್ಕಾರ ತಕ್ಷಣ ಮನಗಣಬೇಕು. ಆಗಲೇ ಮಧು ಬಂಗಾರಪ್ಪನವ್ರಿಗೂ ಸಹ ಜಿಲ್ಲಾ ಮಂತ್ರಿಗಳು ಸಹ ಒಂದು ಮನವಿ ಮಾಡಿದ್ದೀವಿ. ಅವರು ಸಹ ಇಲ್ಲ, ನಾನು ಸರ್ಕಾರದ ಮಟ್ಟಿಗೆ ನಾನು ತೊಗೊಂಬಂದು ನಿಮ್ಮ ಆಸ್ತಿನ, ನಿಮ್ಮ ಕಾರ್ಮಿಕರನ್ನ, ನಿಮ್ಮ ಮನೆಗಳನ್ನು ಉಳಿಸ್ತೀವಿ ಅಂತ ಹೇಳಿದರೆ, ಇದೇ ರೀತಿ ಕೃಷ್ಣ ಬೈರೇಗೌಡನ ಅವ್ರಿಗೂ ಅಂತಕ್ಕೂ ನಾನು ತೊಗೊಂಬಂದು ಒಂದು ತಿದ್ದುಪಡಿ ಕಾನೂನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಸರಿ ಮಾಡದೇ ಇದ್ದರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗತ್ತೆ. ಎಲ್ಲಿಗಾಗ್ತಾರೆ ನಮ್ಮ ಜನಗಳನ್ನ? 1,500-2 ಸಾವಿರ ಕುಟುಂಬ, ಸುಮಾರು 3-4 ಸಾವಿರ ಕುಟುಂಬಗಳು ಬೀದಿಗೆ ಬರ್ತವೆ. ಈ ಸರ್ಕಾರ, ಇಲ್ಲಿ ಇರೋ ನಮ್ಮ ಬೇರೆ ಬೇರೆ ಪಕ್ಷದವರು ನಮ್ಮನ್ನು ಉಳಿಸ್ತಲೇ ಹೋದರೆ ನಾವು ವಿಷ ಕುಡಿಯೋ ಪರಿಸ್ಥಿತಿ ಬರುತ್ತೆ. ಲೋಕಲ್ನವ್ರು ಯಾರೋ ಒಂದು ನಮಗೆ ಹಿಂಗೆ ಅಪಪ್ರಚಾರ ಮಾಡ್ತಾಯಿದ್ರು, ಯಾರೋ ಹೊಡೆದಾರೋ ಯಾರ ಮೇಲೆ ಅವ್ರ ಮೇಲೆ ಹಾಕಿರ್ಬೋದು. ಬಟ್ ನಾವು ರೈತರು ನಮ್ಮ ಟೋಟಲ್ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ನೀವು ಬರಬೇಕು, ಬಂದಿಲ್ಲ ನಿಮ್ಮದು ಅಂತ ನಾವು ನೇರವಾಗಿ ಹೇಳ್ತಾ ಇರೋದು. ನೀನು ನಮ್ಮ ಪರವಾಗಿ ಬಂದಿಲ್ಲ, ನೀನು ಅವ್ರ ಪರ ಇದ್ದೀರಿ ಅಂತ ನಾವು ರಾಘವೇಂದ್ರನ ರೈತರುಗಳು ಯಾರು ಹೇಳಿಲ್ಲ. ಲೋಕಲ್ ಮುಖಂಡರು, ಲೋಕಲಾಗಿ ಯಾರು ಅವ್ರು ಹೇಳಿರ್ಬೋದು. ಅದು ನಾವೇನು ಹೇಳಿದ್ದೀವಿ ಅಂದರೆ, ನೀವು ನಮಗೆ ಸ್ಪಂದಿಸಬೇಕು, ನಮಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿದ್ವಿ. ಅದನ್ನು ಈ ಬೆಂಬಲ ಅವರು ಕೊಟ್ಟಿದ್ದಾರೆ. ಆದರೆ ಬೇರೆ ಬೇರೆ ಪಕ್ಷದವ್ರು ನಮಗೆ ಬೆಂಬಲ ಕೊಡಬೇಕು. ನಿನ್ನೆ ಅದೇ ರೀತಿ ನಮ್ಮ ಶಾರದಾ ಪೂರ್ಣಕ್ಕೆ ಅವ್ರಿಗೂ ಸಹ ಅವ್ರು ಮನವಿ ಕೊಟ್ಟಿದ್ವಿ. ಅವರು ಸಹ ನಮ್ಮ ಬೆಂಬಲ ನಿಂತ್ಕೊಂಡು ಮೊನ್ನೆ ಮಧು ಬಂಗಾರಪ್ಪನವ್ರಿಗೂ ಅವ್ರಿಗೂ ಸಹ ಹೇಳಿದ್ದಾರೆ, ಇಲ್ಲ ಇದನ್ನು ಸರಿಪಡಿಸಬೇಕು, ನಾನು ಇದ್ದಾಗಲೂ ಇವೆಲ್ಲ ನಡೀತಾ ಇದೆ, ಇದು ಭಾರಿ ಗೊಂದಲ ಇದೆ, DC ಅವ್ರಿಗೆ ಬಿಗಿಯಾಗಿ ನಿಲುವು ತೊಗೋಬೇಕು ಅಂತ ಅವರು ಸಹ ಹೇಳಿದ್ದಾರೆ. ಅವ್ರಿಗೂ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಆದರೆ ಇದೇ ರೀತಿ ಬೇರೆ ಬೇರೆ ಪಕ್ಷದವರು ಬಂದು ಸಹ ನಮ್ಮ ಬೆಂಬಲ ಸೂಚಿಸಬೇಕು, ನಮ್ಮ ಉಳಿಸಬೇಕು. ಬೆಂಬಲ ಸೂಚಿ ಒಳಗೊಂದು ಆಟ ಆಡೋದು ಗೊತ್ತಾಗುತ್ತೆ, ಏನು ನಮಗೇನು ಗೊತ್ತಾಗ್ದಂಗಿರಲ್ಲ. ಆದರೆ ದಯವಿಟ್ಟು ನಮ್ಮ ಜೀವನದ ಪ್ರಶ್ನೆ ನಮ್ಮನ್ನು ಭಾಳ ಹಾಳು ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತೀವಿ ಅವ್ರಿಗೆ. ನಮಗೆ 40 ವರ್ಷದಿಂದ ನಮಗೆ ಎಲ್ಲ ಸೌಲಭ್ಯ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ. ಈಗ ಮನೆ ಇಲ್ಲ ಹೋಗ್ರಿ ಅಂತ ನಮಗೆ ಹೋಗ್ತಾ ಇದ್ದಾರೆ. ನಮಗೆ ಇಲ್ಲ ಮನೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮನೆ ಬೇಕು, ನಾವು ಬಡವರು. ನಾವು ಅವಾಗಿಂದ ಗುಡ್ಲು ಇದ್ದಾಗ ಗುಡ್ಲು 1 ಸತಿ 2 ಸತಿ 3 ಸತಿ ಸುಟ್ಟಾಕಿದ್ದಾರೆ. ಅದ್ರಾಗೂ ನಾವು ಬಂದು ಮನೆ ಕಟ್ಕೊಂಡು ಇದ್ದೀವಿ. ನಮಗೆ ಎಲ್ಲೂ ಮನೆ ಇಲ್ಲ ಅಂತ ಹೇಳಿ ನಾವು ಜಾಗ ಇಲ್ಲ ಅಂತ ಬಂದಿದ್ದೀವಿ ತಾನೆ. ಕಡು ಬಡವರು ನಾವು, ನಮಗೆ ಮನೆ ಬೇಕು. ನಮಗೆ ನಾವು ಇರೋಕ್ಕೂ ಮನೆ ಇಲ್ಲದ ಮೇಲೆ ನಾವು ಎಲ್ಲಿ ಹೋಗಬೇಕು? ಆ ದಾರಿ ನೀವು ತೋರಿಸ್ಬೇಕು ನಮಗೆ. ನಾವು ತರಂಗನಹಳ್ಳಿ, ಬೀಬಿನಹಳ್ಳಿ ಕ್ರಾಸು, ತರಂಗನಹಳ್ಳಿ. ಮನೆ ಬಿಡಿ ಅಂತಿದ್ದಾರೆ. ಮನೆ ನಾವೆಲ್ಲಿ ಹೋಗ್ಬೇಕು? ಒಬ್ಬೊಬ್ರು ಜೀವನ 120 ಜೀವನ ಇರೋರು, ಮಕ್ಕಳಿಲ್ಲ ಮರಿಲ್ಲ, ಒಂಟಿ ಜೀವನ.
ಎಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇದೆ? ನೆರಳಿಲ್ಲದೆ ಹೆಣ್ಣಿಂಗ್ಸು ಎಲ್ಲೋಗಿ ಬಾತ್ಗ ಜೀವನ ಮಾಡೋಕ್ಕೆ ಸಾಧ್ಯ ಇದೆ? ಹೆಂಗೆ ನಮಗೊಂದು ಇರಕ್ಕೊಂದು ನೆರಳಿನ ದಾರಿ ಜೀವನ ನಮಗೆ ಬೇಕು. ಓಟ್ ಕೇಳ್ತಾರೆ, ಓಟ್ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಓಟಿಗಾದ್ರೆ ಬರ್ತಾರೆ, ಮನೆ ನೆರಳಿಗೆ ದಾರಿ ಕೊಡಲ್ಲ ಅಂದಮೇಲೆ ಇದು ಯಾವ ರೀತಿ ನಮ್ಮದು ಹೆಣ್ಣಿಂಗ್ಸಿನ ಜೀವನಗಳಲ್ಲ? ಮಕ್ಕಳು ಮರಿ ಸಂಸಾರ ಮಂತನ ಮನೆ ಎಲ್ಲೋಗಿ ಜೀವನ ಮಾಡಬೇಕು? ಸರ್ ನಾ ತರುಣಿಗೆ ಬಂದು 45 ವರ್ಷ ಆಯಿತು. ಇವಾಗ ಲೆಟ್ರ್ ಬಂದಿದೆ ಅಂತೆ ಊರೇ ಖಾಲಿ ಮಾಡಬೇಕು ಅಂತ. ಕರೆಕ್ಟ್, ಊರೇ ಖಾಲಿ ಮಾಡ್ಬೇಕಂತ ಲೆಟ್ರ್ ಬಂದಿದೆ ಅಂತೆ. ನಾವೇನು ಮಾಡಬೇಕು? ನಾವು ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಸಾಯಬೇಕು? ನಮಗೆ ನ್ಯಾಯ ಬೇಡವಾ? ಇರೋಕ್ಕೆ ಸ್ಥಳ ಬೇಡವಾ ನಮಗೆ? ಓಟ್ ಹಾಕಿಸ್ಕೊಂತಾರೆ, ಕರೆಂಟ್ ಬಿಲ್ಲು, ಮನೆ ಕಂದಾಯ, ಪ್ರತಿಯೊಂದಕ್ಕೂ ಏನು ಕಟ್ಟಿಸ್ಕೊಂತಾರೆ? ಇದು ಏನು ಕಟ್ಟಿಸ್ಕೊಂತಾರೆ? ಇಷ್ಟು ನಾವೆಲ್ಲ ಹೋಗ್ಬೇಕು ಹೇಳ್ರಿ, ನೀವೇ ನ್ಯಾಯ ಕೊಡ್ರಿ. ಓಟ್ ಹಾಕಿದ್ರೆ ಗೆಲ್ತಾರಲ್ಲ, ಏನು ಗೆಲ್ತಾರೆ ನಮ್ಮಿಂದ ಅವರು? ಇಲ್ಲಾಂದ್ರೆ ಎಲ್ಲ ಬುಲ್ಡೋಜರ್ ತರ್ತಾರಲ್ಲ, ನಮಗೆಲ್ಲ ನಮ್ಮ ಮೇಲೆ ಹೋಗ್ಲಿ, ಬುಲ್ಡೋಜರ್ ನಮ್ಮ ಮೇಲೆ ಹೋಗ್ಲಿ, ಅವ್ರು ತಕೊಂಡ್ಲಿ ಅಷ್ಟೇ. ಅವ್ರಿಗೆ ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗ್ಬೇಕು ನಾವು? ಹಾಂ, ನ್ಯಾಯ ಕೊಡ್ಬೇಕು ಸರ್, ನ್ಯಾಯ ಇರ್ಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಬೇಕು. ಮನೆ ಕಟ್ಕೊಂಡವ್ರು ಎಷ್ಟೋ ಜನ ಕಷ್ಟಪಟ್ಟು ಅವರು ಬೆವರು ಸೈಡ್ ಮಾಡ್ಕೊಂಡಾರೆ. ಅವ್ರು ಎಲ್ಲಿ ಹೋಗ್ಬೇಕು ಇವಾಗ? ಎಲ್ಲರೂ ಹೆಣ್ಮಕ್ಳು ಹಾಂ ಹೋಗ್ಬಿಡ್ರಿ ಅಂದ್ರೆ ಎಲ್ಲಿ ಹೋಗೋಣ ನಾವೆಲ್ಲ? ಇವಾಗ ಓಟ್ ಏನಕ್ಕೆ ಹಾಕಿಸ್ಕೊಂತಾರೆ? ಓಟ್ ಏನಕ್ಕೆ ಹಾಕಿಸ್ಕೊಂತಾರೆ? ಮತ್ತೆ ಊರಿಲ್ಲ ಅಂದ್ಮೇಲೆ ಓಟ್ ಏನಕ್ಕೆ ಹಾಕಿಸ್ಕೊಂತಾರೆ? ನಮ್ಮ ಓಟ್ ತಗೊಂಡು ಏನು ಮಾಡ್ತಾರೆ ಅವರು? ಓಟ್ ತಗೊಂಡು ಏನು ಮಾಡ್ತಾರೆ? ನಮ್ಮ ಓಟ್ ಏನಕ್ಕೆ ಅವರಿಗೆ? ಓಟ್ ಬೇಕು, ಜನ ಬೇಡ, ಊರು ಬೇಡ, ಮನೆ ಬೇಡವಾ? ಹಾಂ, ನ್ಯಾಯ ದೊರಕಿಸ್ಕೊಡ್ಬೇಕು ಸರ್, ನ್ಯಾಯ ದೊರಕಿಸ್ಕೊಡ್ಬೇಕು ಪ್ರತಿಯೊಬ್ಬರಿಗೂ. ಅವ್ನು ಶುಗರ್ ಪೇಟ್ರನ್ ಬಂದಾನೆ, ನೀವು ಖಾಲಿ ಮಾಡಬೇಕಂತ ಅವ್ನು ನೋಟಿಸ್ ಕಳಿಸಿದಾರೆ, ಗೊತ್ತಾಗಲ್ಲ ಸರ್ಕಾರಕ್ಕೆ. ನಮ್ಮ ಮಕ್ಕಳು ಮನೆಗೆ ತಗೊಂಡೆಲ್ಲ ರಿಕ್ಷಾ ಕೂಡ ಸಾಯ್ಬೇಕಾ? ಹಾಂ, ಅವ್ನು ತಗೊಂಡು ಏನು ಮಾಡ್ತಾನೆ? ಅಷ್ಟು ಎಲ್ಲ ಕಡೆನೂ ಇದೆಯಲ್ಲ ಒಂದು. ಮತ್ತು ಓಟು ಅದು ಇದು ಮಾಡಿಸ್ಕೊಂತಾರಲ್ಲ, ಅವ್ರು ನ್ಯಾಯ ದೊರಕಿಸ್ಕೊಡ್ಬೇಕು. ಇವಾಗ ಹೇಳಿದ್ದಾರೆ ನ್ಯಾಯ ಪಡ್ಕೊಡ್ತೀವಿ ಅಂತ, ಪಡಿಸ್ಕೊಡ್ಬೇಕು ನ್ಯಾಯವನ್ನು. ಏನು ಗಟ್ಟಿ ಮಾತಾಡೋಣ, ಸ್ವಲ್ಪ ಗಂಟೆ ಕೂತ್ಕೊಂಡೈತೆ ಅಣ್ಣ. ಸರ್ ಈಗ ನಾವು 65 ವರ್ಷ ಆಯಿತು ನಾವು ಕೂತ್ಕೊಂಡು. ನಾವು ಹಕ್ಕಿ ಪಿಕ್ಕಿ ಊರು ಕಟ್ಟಿ 65 ವರ್ಷ ಆಯಿತು. ಆವಾಗ ನಾನೇ ಹುಟ್ಟಿಲ್ಲ. ಆ ಟೈಮಲ್ಲಿ ನಮ್ಮ ತಾಯಿ ತಂದೆಯವರು ಬಂದು ಅಲ್ಲಿ ಕೂತ್ಕೊಂಡಿದ್ದು. ಶುಗರ್ ಪ್ಯಾಟ್ರಿದ್ದು ಆವಾಗ ಎಲ್ಲಿ ಸತ್ತೋಗಿದ್ದ, ಆವಾಗ ನೇಬರ್ಸ್ಬೇಕಿತ್ತು. ಈಗ ನಮ್ಮ ತಾತ ಮುತ್ತಾತ ಎಲ್ಲ ಸತ್ತೋಗಿ ಎಲ್ಲ ಹಿಂದಿನವರೆಲ್ಲ ಸತ್ತಿ ನಾವೆಲ್ಲ ಹುಟ್ಟಿ ಬೆಳೆದು ಈಗ ನಮ್ಮ ಮಕ್ಕಳು ನಾವು ಮುತ್ಕೂರಾಗಿದ್ದೀವಿ. ಇವಾಗ ಬಂದರೆ ನಾವು ಬಿಡ್ತೀವಾ? ನಾವು ಹಂಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ನೀವು ನಮಗೆ ಓಡಿಸ್ತೀರಾ ಅಲ್ಲಿಂದ? ನೀವು ಓಡಿಸ್ಬೇಕಂತ ಇದ್ದರೆ ನಮಗೆ ಲೈಸೆನ್ಸ್ ಮಾಡಿಸ್ಕೊಡ್ಬೇಕು, ಬಂದೂಕು ಕೊಡಬೇಕು ನಮಗೆ. ನಾವು ಕಾಡಲ್ಲಿ ಇರೋರು, ನಾವು ಪ್ರಾಣಿ ಪಕ್ಷಿ ಮಟನ್ ತಿನ್ನೋರು, ನಾವು ಕಾಡು ಜನ. ನಮಗೆ ಕಾಡಿಂದು ಲೈಸೆನ್ಸ್ ಕೊಡಬೇಕು. ಹುಲಿ ಹೊಡೀಲಿ, ಚಿರತೆ ಹೊಡೀಲಿ, ಜಿಂಕೆ ಹೊಡೀಲಿ, ಮನ್ಸೂರು ಹೊಡೀಲಿ, ಕಾಡಲ್ಲಿ ಇದ್ದಿದ್ದ ಪ್ರಾಣಿ ಎಲ್ಲ ಹೊಡೆದು ನಾವು ತಿನ್ನೋರೆ. ನಮಗೆ ಲೈಸೆನ್ಸ್ ಕೊಡಿಯಪ್ಪ. ಹಾಂ, ನಮಗೆ ಲೈಸೆನ್ಸ್ ಮಾಡಿಕೊಟ್ಟು ಬಂದೂಕು ಕೊಟ್ಟು ನಮ್ಮ ಮಕ್ಕಳ ಕೈಯಲ್ಲಿ ಒಂದೊಂದು ಬಂದೂಕು, ಹೆಂಗಸೂರಿಗೆ ಒಂದೊಂದು ಬಂದೂಕು ಕೊಡಬೇಕು, ಒಂದೊಂದು ಮಕ್ಕಳ ಕೈಯಲ್ಲಿ ಒಂದೊಂದು ಬಂದೂಕು ಕೊಡಬೇಕು. ಆವಾಗ ನಮಗೆ ಎಬ್ರಿಸ್ ಅಂತ ಹೇಳಿದ್ರೇನು ಆದರೂ ಬಿಡಲ್ಲ. ಆ ಹಂಗೂ ಹೋಗೋಂಗಿಲ್ಲ, ಹಂಗೂ ನಾವು ಬಿಡೋ ಜನ ಅಲ್ಲ. ನಮ್ಮ ಹತ್ರ ಬಂದರೆ ಅವ್ರಿಗೆ ನಾವೇ ಹಲ್ಲಿಂದ ಕಚ್ಕೊಟ್ಟು ತಿನ್ಬಿಡ್ತೀವಿ, ಹೆಂಗಸೂರೇ ತಿನ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ ಅಲ್ಲೇ ನಾವು. ಅವ್ನು ಯಾವನು ಬರ್ತಾನೋ ಬರಲಿ. ನಮ್ಮ ಹಕ್ಕಿ ಪಿಕ್ಕಿ ಜನಾಂಗದ ಓಟ್ ಬೇಕಾ ರಾಜ ಆಗೋಕೆ? ನಿಮಗೆ ಓಟ್ ಬೇಕಾ? ನಿಮಗೆ ರಾಜ ಆಗ್ತೀರಾ? ನೀವು ಮಂತ್ರಿ ಆಗಿ, ನೀವು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿ ಬಡವ್ರದ್ದೆಲ್ಲ ಆಸ್ತಿ ಕಿತ್ಕೊಳ್ತೀರಾ? ಬಡವ್ರಿಗೆಲ್ಲ ಓಡಿಸ್ತೀರಾ ನೀವು? ಹಾಂ, ಅಷ್ಟು ಹಕ್ಕು ನಿಮಗೆ ಇದೆ. ಈಗ ನಿಮಗೆ ಪರ್ಜದಿಂದಾನೇ ಒಂದು ರಾಜ ಆಗೋದು. ರಾಜದಿಂದ ಯಾವನು ಪರ್ಜ ಆಗಲ್ಲ. 4 ಪರ್ಜ ಸೇರಿ ಹನಿ ಹನಿ ಕೂಡಿದ್ರೆ ಒಂದು ಸಮುದ್ರ ಹಳ್ಳ, ಆಗತ್ತೆ. ಈಗ ನೀವು ನಾವೆಲ್ಲ ಬಡವ್ರ ಕೈಯಿಂದ ಓಟೆಲ್ಲ ಹಾಕಿಸ್ಕೊಂಡು ನೀವು ರಾಜರಾಗಿ ಈಗ ನೀವು ನಮಗೆ ಓಡಿಸ್ತೀರಾ, ನಮ್ಮ ಆಸ್ತಿ ಎಲ್ಲ ಕಿತ್ಕೊಳ್ತೀರಾ? ಹಾಂ, ಸರ್ಕಾರ ಏನು ಮಾಡೋಗಿದ್ದೀರಾ? ಸರ್ಕಾರ